ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಎಲ್ಲರ ಮನೆಗಳಲ್ಲೂ ಸೋಫಾ ಇದ್ದೇ ಇರುತ್ತೆ ಅಲ್ವಾ? ಯಾವುದಾದ್ರೂ ಟೈಪಿಂದು. ಇದು ನಾವು ಹಲಸಿನ ಮರದನ್ನು ಮಾಡಿಸಿರೋಂಥ ಸೋಫಾ. ಇದಕ್ಕೆ ಕುಷನ್ ಹಾಕಿದ್ದೀವಿ. ಈ ಕುಷನ್ಗೆ ನಾನು ಕವರ್ನ ಹೊಲಿದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕವರ್ ಹೊಲಿದಿರೋದು ಅಂತ ಸ್ವಲ್ಪನೂ ಗೊತ್ತಾಗಲ್ಲ. ಈ ರೀತಿ ಕವರ್ನ ಯಾವ ರೀತಿ ಹೊಲಿಯೋದು ಅಂತ ನಾನಿವತ್ತು ತೋರಿಸ್ತೀನಿ. ನೋಡಿ, ನಾವು ಬೇರೆ ರೀತಿಲೆಲ್ಲ ಹೊಲಿದ್ರೆ ಅಥವಾ ಸ್ಟಿಚಿಂಗ್ ಮಾಡಿಸಿದ್ರೆ ಅದು ಬಿದ್ದು ಹೋಗುತ್ತೆ, ಇಲ್ಲ ಬೇರೆ ಬೇರೆ ಥರ ಅಂದರೆ ಕೆಳಗೆ ಜಾರು ಬಿಡತ್ತೆ, ನೆರಿಗೆಗಳಾಗತ್ತೆ. ಇದು ಹಾಗೇನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಕುಷನ್ನು. ನೀವು ಯಾವುದೇ ರೀತಿ ಸೋಫಾಕ್ಕಾದರೂ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ತೆಗೆದು ತೊಳಿಬೇಕಾದ್ರೂ ತುಂಬ ಈಸಿ ಆಗುತ್ತೆ. ನಾವು ಕವರ್ನ ಹೊಲಿದೇ ಹೋದರೆ, ಹೀಗೆ ಈ ರೀತಿ ಹಾಕದೇ ಹೋದರೆ ಸೋಫಾನೇ ಕುಷನ್ ತುಂಬ ಗಲೀಜಾಗಿಬಿಡತ್ತಲ್ಲ. ಹಾಗಾಗಿ ಇದಕ್ಕೆ ಕವರ್ನ ಹಾಕ್ಕೊಂಡ್ರೆ ನಾವು ಅದು ಗಲೀಜಾದಾಗ ತೆಗೆದು ತೊಳ್ಕೊಬೋದು. ಹಾಗಾಗಿ ಇದಕ್ಕೆ ನಾನು ಕವರ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಅದನ್ನು ತೆಕ್ಕೊಂಡು ನಾವು ಬಟ್ಟೆನ ತೊಗೊಂಡ್ಕೊಂಡಿದ್ದೀವಿ. ನಾನು ಮೇಲೆ ಮತ್ತು ಕೆಳಗೆ ಎರಡೂ ಸೇರಿ ಒಂದು 4.5 ಮೀಟ್ರ್ ಆಗುವಷ್ಟು, ಎರಡೂ ಕುಷನ್ಗಾಗುವಷ್ಟು ಬಟ್ಟೆ, ಅಂದರೆ 4.5 ಮೀಟ್ರ್ ಆಗುವಷ್ಟು ಬಟ್ಟೆನ ನಾವು ಇಲ್ಲಿ ತಂದ್ಕೊಂಡಿದ್ವಿ. ನೋಡಿ, ಬೇಕಾಗತ್ತೆ ಎರಡೂ ಕುಷನ್ಗೂ ಸೇರಿ. ಇಲ್ಲಿ ನೋಡಿ, ನಾನು ಇದಕ್ಕೆ ಬಟ್ಟೆನ ಅಳತೆ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಬಿದ್ದಿದೆ ಅಂತ ನಾನಿಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ. ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಜಾಸ್ತಿ ಬಟ್ಟೆನೇ ತೊಗೊಂಡಿದ್ದೀನಿ. ನಾವು ಬೇಕಾದರೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಸ್ವಲ್ಪ ಲೂಸ್ ಅನಿಸಿದರೆ ಮತ್ತೊಂದು ಸ್ಟಿಚ್ ಹಾಕ್ಬೋದು. ಆದರೆ ಕಡಿಮೆನ ತಗೊಂಡ್ರೆ ಅದು ಮತ್ತೆ ಜಾಯಿಂಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆದರೆ ಇದು ನನಗೆ ಸರಿಯಾಗಿ ಬಂದಿದೆ. ಕ್ರಾಸ್ ಎಲ್ಲ ಕಟ್ ಮಾಡಿ, ಸ್ವಲ್ಪ ಕ್ರಾಸ್ ಎಲ್ಲ ಇದ್ದರೆ ಅದನ್ನು ಸರಿಯಾಗಿ ಕಟ್ ಮಾಡ್ಕೋಬೇಕಲ್ಲ. ಹಾಗಾಗಿ ನೋಡಿ, ನಾನಿಲ್ಲಿ ಈ ಸೈಡಲ್ಲಿ ಹೊಲಿತೀನಿ, ಸ್ಟಿಚಿಂಗ್ ಮಾಡ್ಕೊಬರ್ತೀನಿ. ಈ ಉದ್ದ ಸೈಡ್ ಇರುತ್ತಲ್ಲ ಅದನ್ನು ಬಿಡ್ತೀನಿ. ನೋಡಿ, ಅಲ್ಲಿ ಸ್ಟಿಚಿಂಗ್ ಮಾಡ್ತೀನಿ. ಎರಡು ಕಡೆ ಮಾತ್ರ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತೀನಿ. ಈ ಸೈಡು ಬಿಡ್ತೀನಿ. ನೋಡಿ, ಎರಡು ಸೈಡು ನಾನು ಸ್ಟಿಚಿಂಗ್ ಮಾಡ್ಕೊಬಂದಿದ್ದೀನಿ ಇಲ್ಲಿ. ನೋಡಿ, ಸ್ವಲ್ಪ ನಾರು ಬರ್ತಾಯಿತ್ತು ಅಂತ ಈ ರೀತಿ ಮಡಚಿ ಹೊಲ್ಕೊಬಂದಿದ್ದೀನಿ. ನಾನು ಸ್ಟಿಚಿಂಗ್ ಮಾಡ್ಕೊಬಂದಿದ್ದೀನಿ. ನೋಡಿ, ಈ ಸೈಡು ಓಪನ್ ಇಟ್ಟಿದ್ದೀನಿ. ಹಾಕಲಿಕ್ಕೆ ನಾವು ಆ ಕುಷನ್ಗೆ ಹಾಕಲಿಕ್ಕೆ ಈಸಿ ಆಗಲಿ ಅಂತ ಆ ಉದ್ದ ಇರೋ ಸೈಡನ್ನೇ ನಾನು ಹಾಕಿ ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಎರಡು ಕಡೆ ಸ್ಟಿಚಿಂಗ್ ಮಾಡ್ಕೊಬಂದಿದ್ದೀನಿ. ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಸ್ಟಿಚಿಂಗ್ ಮಾಡಿ, ಇಲ್ಲಾಂದರೆ ಈ ವಿಡಿಯೋನ ತೋರಿಸಿ ಬೇರೆ ಯಾರ ಹತ್ರ ಸ್ಟಿಚಿಂಗ್ ಮಾಡಿಸಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಸಾರಿ ನೋಡಿ, ಅರ್ಥ ಆಗತ್ತೆ. ನಾನು ಗ್ರೋ ಬ್ಯಾಗನ್ನು ಹೊಲಿದಿದ್ದೀನಲ್ಲ, ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಗಿಡಗಳನ್ನು ನೆಡಲಿಕ್ಕೆ ಗ್ರೋ ಬ್ಯಾಗನ್ನು ಹೊಲಿದಿದ್ದೀನಿ. ಅದೇ ರೀತಿ ಇದನ್ನು ಕೂಡ ಸ್ವಲ್ಪ ಸ್ಟಿಚಿಂಗ್ ಮಾಡಬೇಕು. ನೋಡಿ, ಇಲ್ಲಿ ಅದರ ಅಳತೆ ಮಾಡಿಕೊಂಡು ಇಲ್ಲಿ ನಾನು ಈ ಕ್ರಾಸಲ್ಲಿ ಈ ಮೂಲೆ ಇರುತ್ತಲ್ಲ, ಅಲ್ಲಿ ಇದನ್ನು ನಾನು ಸ್ವಲ್ಪ ಆ ಮೂಲೆನ ಯಾವ ರೀತಿ ಜಾಯಿಂಟ್ ಮಾಡ್ತೀನಿ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಕೆಳಗಡೆ ಸೈಡು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆ ಜಾಗದಲ್ಲಿ ನಾವು ಕೂಡಿಸಿ ಹೊಲಿಬೇಕಾಗತ್ತೆ. ನೋಡಿ, ಒಳಗಡೆಯಿಂದ ನಾವು ಅದನ್ನು ಆ ಮೂಲೆನ ಸರಿಯಾಗಿ ತೆಕ್ಕೊಳ್ಳಿ. ನಾವಲ್ಲಿ ಮಾರ್ಕ್ ಮಾಡಿರೋ ಅಂಥ ಮಾರ್ಕು ಮತ್ತು ಈ ಹೊಲಿಗೆ ಎರಡೂ ನೇರವಾಗಿ ಬರಬೇಕು. ನೋಡಿ, ಅಲ್ಲಿ ಮಾರ್ಕು ಮತ್ತು ಇದು ಎರಡೂ ಸರಿಯಾಗಿ ಬರಬೇಕು. ಇಲ್ಲಿ ನಾವು ಸ್ಟಿಚಿಂಗ್ ಹಾಕಬೇಕು. ಅದನ್ನು ನಾವು ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ನಾವಲ್ಲಿ ಕುಷನನ್ನು ಅಳತೆ ಮಾಡ್ಕೊಂಡಿದ್ದೀವಲ್ಲ,
ಆ ಅಳತೆ ಈ ಜಾಗದಲ್ಲಿ ಸರಿಯಾಗಿರಬೇಕು. ನೋಡಿ ನಾನು ಯಾವ ರೀತಿ ಅಳತೆನ ತೊಗೊಳ್ತೀನಿ ಅಂತ ನೋಡಿ. ಇಲ್ಲಿ ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಅದರಲ್ಲಿ ನಾವು ಅಳತೆ ಮಾಡ್ಕೊಂಡಿರೋದು ಇಲ್ಲಿ ಸರಿಯಾಗಿರಬೇಕು. ನೋಡಿ ನಾವು ಅಲ್ಲಿ 5 ಇಂಚ್ ಅಳತೆ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ಬರೋ ಹಾಗೆ ನಾವು ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಹೊಲಿಗೆನ ಹಾಕ್ಕೊಬರಬೇಕು. ನೋಡಿ ನಾನಿಲ್ಲಿ 2 ಸೈಡು ಅದೇ ರೀತಿ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ಮಾರ್ಕ್ ಮಾಡಿಕೊಂಡು ನೋಡಿ ಅದು ಅಲ್ಲಿ ಬರುತ್ತೆ. ಅದನ್ನು ಉಲ್ಟಾ ಮಾಡಿ ನಾನೀಗ ಹಾಕಿ ತೋರಿಸ್ತೀನಿ ನಿಮಗೆ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬಾ ಗಾರ್ಡನ್ ವೀಡಿಯೋಸ್ ಮತ್ತು ಗ್ರೋ ಬ್ಯಾಗ್ ಹೊಲಿಯೋದು, ಸಿಮೆಂಟಿಂದ ಪಾಟ್ ಮಾಡೋದು ಎಲ್ಲ ತುಂಬಾ ವೀಡಿಯೋಸನ್ನು ಹಾಕಿದ್ದೀನಿ. ಹಾಗೆ ಮುಂದೆ ಕೂಡ ಇದೇ ರೀತಿ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನೋಡಿ ನಾನಿಲ್ಲಿ ಉಲ್ಟಾ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ಇದನ್ನು ನಾನೀಗ ಈ ಕುಷನ್ಗೆ ಹಾಕಬೇಕು. ಸ್ವಲ್ಪ ನಿಧಾನವಾಗಿ ಹಾಕ್ತೀನಿ. ನೋಡಿ 2 ಸೈಡು ಸ್ವಲ್ಪನೇ ಹಾಕ್ತಾ ಅದನ್ನು ಹಾಕಬೇಕು. ಯಾಕಂದರೆ ಅದು ಟೈಟ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ. ಆದರೆ ಸ್ವಲ್ಪ ಜಗ್ಗಿ ಹಾಕಿ ಅದನ್ನು ಸ್ವಲ್ಪ ಎಳೆದು ಹಾಕಿದರೆ ಬರುತ್ತೆ. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ. ಒಂದು ಸಾರಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಇದನ್ನು ನಾವು ಯಾವಾಗ ಬೇಕೋ ಆವಾಗ ತೊಳಿಬೇಕಾದ್ರೆ ನಾನಿಲ್ಲಿ ಸ್ಟಿಚ್ಚಿಂಗ್ ಹಾಕ್ತೀನಿ. ಸ್ಟಿಚ್ಚಿಂಗ್ ಹಾಕಿರೋದನ್ನು ತೊಳಿಬೇಕಾದ್ರೆ ನಾವು ಬಿಚ್ಚಿಕೊಂಡು ಹಾಕಬೇಕಾಗತ್ತೆ. ನೀವು ಇಲ್ಲಿ ಬೇಕಾದರೆ ಬಾರ್ಗಳನ್ನು ಕೂಡ ಮಾಡ್ಕೋಬೋದು. ಸ್ವಲ್ಪ ಗ್ಯಾಪ್ ಬಿಟ್ಟು ಬಾರ್ಗಳನ್ನು ಕಟ್ಟಿ ಹಾಕ್ಬೋದು. ಆದರೆ ಅದು ಸ್ವಲ್ಪ ಲೂಸ್ ಆಗಿಬಿಡತ್ತೆ ಅಂತ ನಾನಿಲ್ಲಿ ದೂರ ಒಂದೊಂದು ಸ್ಟಿಚ್ಚನ್ನು ಹಾಕ್ತೀನಿ. ನಾನು ಯಾವ ರೀತಿ ಸ್ಟಿಚ್ಚನ್ನು ಹಾಕ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ. ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆನ ತೊಗೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ನಾನಿಲ್ಲಿ ನೋಡಿ ಈ ರೀತಿ ಮಡಚ್ಕೊಂಡು, ಇಲ್ಲಿ ನೋಡಿ ನಾನು ಯಾವ ರೀತಿ ಮಡಚಿದ್ದೀನಿ ಅಂತ, ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಸ್ಟಿಚಿಂಗ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿ ನಾನು ಇಲ್ಲಿ ಸ್ಟಿಚ್ ಮಾಡ್ತೀನಿ. 2 ಕಡೆ ತುದಿಯಲ್ಲೂ ಇದೇ ರೀತಿ ಫೋಲ್ಡ್ ಮಾಡಬೇಕು. ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಸಾಕು. ನಾವು ಇದನ್ನು ಅದು ಗಲೀಜಾದಾಗ, ಹೊಲಸಾದಾಗ ಅದನ್ನು ನಾವು ತೆಗೆದು ಸ್ಟಿಚಿಂಗ್ ಬಿಚ್ಚಿಕೊಂಡು ತೊಳೆದು ಮತ್ತೆ ಹಾಕ್ಬೋದು. ಬಾರ್ಗಳನ್ನು ಬೇಕಾದರೂ ನೀವು ಕಟ್ಕೋಬೋದು. ಇದು ತುಂಬ ಯಾರು ಸ್ಟಿಚ್ ಮಾಡ್ತಾ ಇರಬೇಕು ಅಂತ ಅನಿಸಿದರೆ ನೀವು ಒಂದು ಸಾರಿ ಬಾರ್ನ ಅದಕ್ಕೆ ಜಾಯಿಂಟ್ ಮಾಡಿಕೊಂಡ್ರೆ ಅದನ್ನು ಬಾರ್ನ ಕಟ್ಕೋಬೋದು. ಸ್ವಲ್ಪ ಲೂಸ್ ಆಗಿಬಿಡತ್ತೆ ಅಂತ ನಾನು ಈ ರೀತಿ ಸ್ಟಿಚ್ಚನ್ನೇ ಮಾಡ್ತೀನಿ. ಟೈಟಾಗಿ ಅದನ್ನು ಎಳ್ಕೊಂಡು ಸ್ಟಿಚ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಮಧ್ಯ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಫುಲ್ ಸ್ಟಿಚ್ಚನ್ನು ಹಾಕ್ಕೊಂಡಿಲ್ಲ. ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಅದನ್ನು ತೆಗೆದು ತೊಳಿಲಿಕ್ಕೆ ಈಸಿ ಆಗಲಿ ಅಂತ ದೂರ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಹೇಗೆ ಈಸಿ ಆಗುತ್ತೋ ಹಾಗೆ ಮಾಡಿ. ನೋಡಿ ಸ್ವಲ್ಪ ಎಳೆದು ಅದನ್ನು ಟೈಟ್ ಮಾಡಿ ಹಾಕ್ತೀನಿ ನಾನಿಲ್ಲಿ. ಅದು ಸ್ವಲ್ಪ ಲೂಸ್ ಇದ್ದರೆ ನೆರಿ ಆಗತ್ತಲ್ಲ, ಹಾಗಾಗಿ ನಾನಿಲ್ಲಿ ಟೈಟ್ ಮಾಡಿ ಸ್ಟಿಚ್ಚನ್ನು ಹಾಕ್ತೀನಿ. ಒಂದು ಸ್ಟಿಚ್ಚನ್ನು ಹಾಕಿದರೆ ಸಾಕು. ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನೀವು ಮಾಡಿ ನೋಡಿ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಇದು ನಾವು ಕವರ್ನ ಹೊಲಿದಿದ್ದೀವಿ ಅಂತ, ಸ್ಟಿಚಿಂಗ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ.
ನೋಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ತೀನಿ ನಾನು, ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ತೀನಿ ನೋಡಿ. ಹಾಗೆ ಎಲ್ಲ ಕಡೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇದೇ ರೀತಿ ಸ್ವಲ್ಪ ದೂರ ದೂರ ಗ್ಯಾಪ್ ಬಿಟ್ಟು ಬಿಟ್ಟು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಸಾಕು. ತುಂಬ ಗಟ್ಟಿಯಾಗಿ ಏನು ಸ್ಟಿಚ್ ಹಾಕೋ ಅವಶ್ಯಕತೆ ಇರಲ್ಲ, 1 ಅಥವಾ 2 ನಾಟ್ ಹಾಕಿದರೆ ಸಾಕು ನೋಡಿ. ಈ ರೀತಿ ಇದು ಬಿಚ್ಚಲಿಕ್ಕೆ ಬರಬೇಕಲ್ಲ, ಆ ರೀತಿ ನಾವು ಅದನ್ನು ಸ್ಟಿಚ್ ಹಾಕ್ಕೋಬೇಕು ನೋಡಿ. ಇಲ್ಲಿ ಈ ತುದಿಯಲ್ಲೂ ನಾವು ಅದೇ ರೀತಿ ಫೋಲ್ಡ್ ಮಾಡಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸರಿಯಾಗಿ ನೋಡ್ಕೊಳ್ಳಿ. ಈ ಫೋಲ್ಡ್ ತುಂಬಾ ಮುಖ್ಯ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ನಾನು ಎಷ್ಟು ಗ್ಯಾಪ್ ಬಿಟ್ಟು ಹಾಕಿದ್ದೀನಿ ಅಂತ ನೋಡಿ. ತುಂಬ ದೂರನೂ ಅಲ್ಲ, ತುಂಬ ಹತ್ತಿರನೂ ಅಲ್ಲ, ಆ ರೀತಿಯಲ್ಲಿ ನಾನು ಅಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೈಟಾಗಿ ಬರಬೇಕು, ಹಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋಸ್ದಲ್ಲಿ ಯಾವುದು ಇಷ್ಟ ಆಗುತ್ತೆ ನಿಮಗೆ, ನಾನು ಮಾತಾಡುವ ಶೈಲಿನ ಅಥವಾ ನನ್ನ ವಿಡಿಯೋಸ, ನನ್ನ ಹೂವಿನ ಗಿಡಗಳ ಯಾವುದು ಅಂತ ಕಾಮೆಂಟ್ ಮಾಡಿ. ಯಾವ ಥರದ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ನನ್ನ ವಿಡಿಯೋಸಲ್ಲಿ ನೋಡಿ. ಎಲ್ಲ ಕಡೆ ನಾನು ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ನಾವು ಸ್ಟಿಚ್ ಮಾಡಿರೋದು ಹಿಂದ್ಗಡೆ ಬರುತ್ತೆ, ಹಾಗೆ ನಾನು ಇಲ್ಲಿ ಹೊಲ್ಕೊಂಡಿದ್ದೀನಿ, ಸೋಪಾಕ್ಕೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಮೇಲೆ ಕೂಡ ಹೊಲಿದಿದ್ದೀನಿ, ಕೆಳಗಡೆ ಕುಷನ್ಗೂ ಹೊಲ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ಜಾರಲ್ಲ ನೋಡಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಬಾಯ್.